ಇರಾನ್ ಮತ್ತು ಇಸ್ರೇಲ್ ದಾಳಿ ತೀವ್ರತೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಇರಾನ್ ನಿನ್ನೆ ದೊಡ್ಡ ಶಪಥ ಮಾಡಿ ಇಸ್ರೇಲ್ಗೆ ಖಡಕ್ ಎಚ್ಚರಿಕೆ ನೀಡಿತು. ನೀವು ಆರಂಭ ಮಾಡಿದ್ದೀರಾ, ನಾವು ಅಂತ್ಯ ಮಾಡ್ತೀವಿ ಅಂತ. ಹಾಗಾಗಿ ದಾಳಿ ಪ್ರತಿದಾಳಿ ನಡೆಯುತ್ತಲೇ ಇದೆ. ಇದರ ನಡುವೆ ವಿಶ್ವದ ಅತಿ ಎತ್ತರದ ಕಟ್ಟಡ ದುಬೈನ ಬುರ್ಜ್ ಖಲೀಫಾ ಮೇಲೆ ನಡೆದಿರುವ ದಾಳಿ ಕುರಿತಾದ ವರದಿಯಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿರುವ ಈ ವಿಡಿಯೋಗಳು ಜನರಲ್ಲಿ ಭಯ ಹುಟ್ಟಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದುಬೈನ ಹೃದಯ ಭಾಗದಲ್ಲಿರುವ 828 ಮೀಟರ್ ಎತ್ತರದ ಬುರ್ಜ್ ಖಲೀಫಾ ಕಟ್ಟಡದ ಮೇಲೆ ದಾಳಿ ನಡೆದಿದೆಯೇ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಮೂಡಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಕಟ್ಟಡದ ಮೇಲೆ ಕಪ್ಪು ಹೊಗೆ ಏರುತ್ತಿರುವುದು ಕಾಣಿಸಿಕೊಂಡಿದೆ. ಕೆಲವರು ಇದನ್ನು ಕ್ಷಿಪಣಿ ದಾಳಿ ಎಂದು ಹೇಳ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ಯಾವುದೇ ದೃಢೀಕರಣ ಇನ್ನೂ ಬಂದಿಲ್ಲ. ಆದರೆ ಈಗ ಅಧಿಕೃತ ಮಾಹಿತಿ ಬಂದಿದೆ. ಈ ಮಾಹಿತಿ ಯಾರು ಕೊಟ್ಟಿದ್ದು ಅಂದ್ರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್ ಕೂಡ ದುಬೈನಲ್ಲಿ ಸಿಲುಕಿಕೊಂಡಿರೋದು. ಅವರು ಏರ್ಪೋರ್ಟ್ ನಲ್ಲಿ ಒಂದು ವಿಡಿಯೋ ಮಾಡಿದ್ದಾರೆ. ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ. ಬುರ್ಜ್ ಖಲೀಫಾ ಮೇಲಿನ ದಾಳಿ ವದಂತಿ ವೈರಲ್ ಆಗುತ್ತಿದ್ದಂತೆ ಇದೀಗ ಮತ್ತೊಂದು ವಿಡಿಯೋ ಮಾಡಿದ್ದಾರೆ. ಹೌದು, ದುಬೈನ ಬುರ್ಜ್ ಖಲೀಫಾ ಮುಂದೆಯೇ ನಿಂತು ವಿಡಿಯೋ ಮಾಡಿದ್ದಾರೆ. ದುಬೈ ಸಹಜ ಸ್ಥಿತಿಯಲ್ಲಿಯೇ ಇದೆ. ಬುರ್ಜ್ ಖಲೀಫಾ ಮೇಲೆ ಯಾವುದೇ ದಾಳಿ ನಡೆದಿಲ್ಲ. ಆದ್ರೆ ಇಲ್ಲಿ ದಾಳಿಯ ಭಯ ಭೀತಿ ಇದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಾವು ಅದಕ್ಕೆ ಕೇಳ್ತಾ ಇರೋದು, ಇಂತಹ ಸಂದರ್ಭಗಳಲ್ಲಿ ತಪ್ಪು ಮಾಹಿತಿ ಜಾಸ್ತಿ ಹರಡ್ತವೆ. ಆದ್ದರಿಂದ ಯಾವಾಗಲೂ ಅಧಿಕೃತ ಮೂಲಗಳಿಂದ ಬಂದ ಮಾಹಿತಿಯನ್ನು ಮಾತ್ರ ನಂಬಿ ಅಂತ.